ನಿದ್ದಿನ ತೆಗೆದು ಬಿಟ್ಟಿದ್ರೆ ನಾವು ಇನ್ನೂ ಎಷ್ಟು ಸಂಪಾದನೆ ಮಾಡ್ತಿದ್ದೀವಿ. ನಮಸ್ತೆ, ಹೆಸರು ಜಯಕುಮಾರ್. ಅಕಸ್ಮಾತ್ ಏನಾದರೂ ಭಗವಂತ ನಿದ್ದಿನ ತೆಗೆದು ಬಿಟ್ಟಿದ್ರೆ ನಾವು ಇನ್ನೂ ಎಷ್ಟು ಸಂಪಾದನೆ ಮಾಡ್ತಿದ್ದೀವಿ. ಕೆಲವೊಮ್ಮೆ ಹಿಂಗೆ ಅನಿಸುತ್ತೆ. ಆದರೆ ಆ್ಯಕ್ಚುಲಿ ಥ್ಯಾಂಕ್ಸ್ ಟು ಭಗವಂತನಿಗೆ. ಯಾಕಂದರೆ ಭಗವಂತ ನಮಗೆ ಏನು ಕೊಡಬೇಕೆಲ್ಲ ಕೊಟ್ಟಿದ್ದಾನೆ. ಮತ್ತು ಇನ್ನೊಂದು, ಭಗವಂತ ನಿದ್ದಿ, ಮನುಷ್ಯನಿಗೆ ನಿದ್ದಿ ಮತ್ತು ಎಲ್ರಿಗೂ ನಿದ್ದಿ ಯಾಕೆ ಇಂಪಾರ್ಟೆಂಟ್ ಅಂದರೆ, ನಾವು ಬೆಳಗ್ಗೆ ಹೇಳ್ತೀವಿ, ಎಂಟರ್ ಡೇ ಕೆಲಸ ಮಾಡ್ತೀವಿ, ಜೊತೆಗೆ ಫ್ರೀ ಟೈಮಲ್ಲಿ ನಾವು ಏನಾದರೂ ವಿಚಾರ ಮಾಡ್ತಿರ್ತೀವಿ. ಹಿಂಗಾಗಿ ನಮ್ಮ ದೇಹ ರಿಪೇರಿ ಆಗಬೇಕು, ನಮ್ಮ ದೇಹಕ್ಕೆ ರೆಸ್ಟ್ ಬೇಕು. ಅದಕ್ಕೋಸ್ಕರ ನಮಗೆ ನಿದ್ದೆ ವೆರಿ ವೆರಿ ಇಂಪಾರ್ಟೆಂಟು. ಈಗ ನಮ್ಗೆ ಏನಾಗುತ್ತೆ ಅಂದರೆ, ಇವತ್ತಿನ ಲೈಫ್ ಸ್ಟೈಲಲ್ಲಿ ನಾವು ರಾತ್ರಿ ಮಲಗೋದು 12 ಗಂಟೆಗೆ, ಬೆಳಗ್ಗೆ ಹೇಳೋದು 7-8 ಗಂಟೆಗೆ. 12 ಗಂಟೆ ಮಲಗಿ ನಾವು ಬೆಳಗ್ಗೆ 7-8 ಗಂಟೆಗೆ ಹೇಳೋದ್ರಿಂದ ನಮಗೆ ಆ್ಯಕ್ಚುಲಿ ನಿದ್ದೆ ಟೈಮ್ ಸ್ಟಾರ್ಟ್ ಆಗೋದು 9-10 ಗಂಟೆಯಿಂದ. ನಾವು ಬೆಳಗ್ಗೆ ಹೇಳೋದಕ್ಕಾಯ್ದು 4, 4:15, 5, 5:30, 6 ಗಂಟೆ ಒಳಗಡೆ ಹೇಳಬೇಕು. ಇವತ್ತು ಆ್ಯಕ್ಚುಲಿ ನಮಗೆ ವಿದ್ಯೆ ಚೆನ್ನಾಗಿದೆ, ಲೈಫ್ ಸ್ಟೈಲ್ ಇದೆ, ದುಡ್ಡಿದೆ, ಆಸ್ತಿ ಇದೆ, ಎಲ್ಲ ಇದೆ. ಆದರೆ ನಿದ್ದೆಯನ್ನು ಯಾವ ಟೈಮಿಗೆ ಮಾಡಬೇಕಂತ ಗೊತ್ತಾಗ್ತಿಲ್ಲ. ನಾವೇನು 12 ಗಂಟೆಗೆ ಮಲಗ್ತಾ ಇದ್ದೀವಿ, ಅಲ್ಲಿವರೆಗೆ ಏನು ಕೆಲಸ ಮಾಡ್ತಿದ್ದೀವಿ, ಅದೇ ನಾವು 10 ಗಂಟೆಗೆ ಮಲಗಿ ಅದೇ ಕೆಲಸನ ಬೆಳಗ್ಗೆ ನೀವು ಬೇಕಾದರೆ 4 ಗಂಟೆಗೆ ಹೇಳ್ರಿ, 5 ಗಂಟೆಗೆ ಹೇಳ್ರಿ, 5:30, 6 ಗಂಟೆಗೆ ಇದ್ದು ಆ ಟೈಮಲ್ಲಿ ಬೇಕಾದ್ರೆ ಕೆಲಸ ಮಾಡ್ಕೊಳ್ರಿ. ಬಾಡಿ ರಿಪೇರಿ ಆಗಿ ರೆಸ್ಟ್ ಆಗಿ ಕೆಲಸ ಸ್ಟಾರ್ಟ್ ಮಾಡುತ್ತಲ್ಲ, ಅವಾಗಿನ ಕೆಲಸನೇ ಬೇರೆ. ನಾವು ಬಾಡಿ ಮೊದಲನೇ ಸುಸ್ತಾಗಿರುತ್ತೆ, ಸ್ಟ್ರೆಸ್ ಆಗಿರುತ್ತೆ. ಆ ಟೈಮಲ್ಲಿ ಅವತ್ತಿನ ಕೆಲಸ ಮುಗಿಸ್ಬಿಡ್ಬೇಕಂತ ಹೇಳ್ಬಿಟ್ಟು ನಾವು ರಾತ್ರಿ ಕಂಪ್ಲೀಟ್ 11-12 ಗಂಟೆ 1 ಗಂಟೆವರೆಗೂ ಕೆಲಸ ಮಾಡಿ ಬೆಳಗ್ಗೆ ಲೇಟ್ ಆಗೋದ್ರಿಂದ ಒಂದು ನಮಗೆ ಸ್ಟ್ರೆಸ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಸ್ಟ್ರೆಸ್ ಆಗ್ತದೆ, ಬ್ರೈನು ಹ್ಯಾಪಿ ಆಗಬೇಕು. ಅದಕ್ಕೆ ಬೆಳಗ್ಗೆನೆ ಕಾಫಿ, ಟೀ, ಸ್ಮೋಕು, ತಂಬಾಕು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬೆಳಗ್ಗೆ ನಮ್ಮ ಬಾಡಿಗೆ ದೇಹಕ್ಕೆ ಬೇಡಾಗಿದ್ದನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಬ್ರೈನ್ ಹ್ಯಾಪಿ ಮಾಡಲಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಯಾಕಂದರೆ ಮೆಜಾರಿಟಿ ಪೀಪಲ್ ನಿದ್ದೆ ಪ್ರಾಬ್ಲಮಿಂದ ಬಳಸ್ತಾ ಇರ್ತಾರೆ. ಹಾಗಾಗಿ ಈ ವಿಡಿಯೋನ ಸಾಕಷ್ಟು ಜನರಿಗೆ ಶೇರ್ ಮಾಡಿ. ನನಗೇನಾದರೂ ನಿಮ್ಮ ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋಗಳು ಬೇಕಾಗಿತ್ತು, ಯಾವುದಾದ್ರೂ ಹೆಲ್ತ್ ಬಗ್ಗೆ ಅಂದರೆ ನನಗೆ ಚಾಟ್ ಮಾಡಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನನ್ನ ಉದ್ದೇಶನೇ ಎಲ್ರಿಗೂ ಒಂದು ಆಹಾರ ಆರೋಗ್ಯದ ಬಗ್ಗೆ ಹೇಳ್ಕೊಡ್ಬೇಕಂತ. ಥ್ಯಾಂಕ್ ಯು.